ವಾರಕ್ಕೆ 7 ದಿನ ಸೋಮವಾರ, ಮಂಗಳವಾರ, ಬುಧವಾರ ಹಾಗೆ ಹೇಳ್ತೀವಿ. ಪ್ರತಿಯೊಂದು ದಿನಕ್ಕೂ ಒಂದೊಂದು ದೇವರ ಅಧಿಪತಿಯಾಗಿ ಇರ್ತಾನೆ. ಹಾಗೆ ಸೋಮವಾರ ಮೊದಲನೇ ದಿನ. ಸೋಮವಾರ ಯಾವ ದೇವರಿಗೆ ಮೀಸಲಾಗಿಟ್ಟಿರ್ತೀವಿ, ಆ ದಿನ ಯಾವ ರೀತಿಯ ಬಟ್ಟೆಗಳನ್ನ ಧರಿಸ್ಬೇಕು ಮತ್ತು ಆವತ್ತು ನಮಗೆ ಒಳ್ಳೆಯದಾಗಬೇಕು ಅಂದರೆ ಯಾವ ಕೆಲಸಗಳನ್ನ ಮಾಡಬೇಕು ಮತ್ತು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ. ವಾರದಲ್ಲಿ 7 ದಿನ, ಅದರಲ್ಲಿ ಮೊದಲನೇದು ಸೋಮವಾರ. ಈ ದಿನ ನಾವು ಶಿವನ ಪೂಜೆಗೆ ನಾವು ಮೀಸಲಾಗಿರ್ತೀವಿ. ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗೋದು, ಶಿವನ ಅಷ್ಟೋತ್ತರ ಓದೋದು, ಆ ರೀತಿ ಶಿವನ ಬಗ್ಗೆ ನಾವು ಹೆಚ್ಚಿನ ಪೂಜೆನ ಮಾಡ್ತೀವಿ. ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಸೋಮವಾರಕ್ಕೆ ವಿಶೇಷವಾದ ಸಾಕಷ್ಟು ನಿಯಮಗಳು ಇವೆ. ಅಂತಹ ನಿಯಮಗಳಲ್ಲಿ ಸೋಮವಾರ ದಿನ ಯಾವ ಬಟ್ಟೆ ಧರಿಸ್ಬೇಕು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮೊದಲು ಆ ದಿನ ಏನು ಮಾಡಬೇಕಪ್ಪ ಅಂದರೆ, ಸೋಮವಾರ ದಿನ ನಾವು ಶಿವ ಪೂಜೆಯನ್ನು ತುಂಬ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಬೇಕು. ಆ ದಿನ ಶಿವನನ್ನು ಮಾತ್ರ ಅಲ್ಲ, ಚಂದ್ರನನ್ನು ಕೂಡ ಆರಾಧಿಸೋದ್ರಿಂದ ಚಂದ್ರ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾನೆ. ಸೋಮವಾರದ ದಿನ ಬಿಳಿ ಬಟ್ಟೆಯನ್ನು ಧರಿಸ್ಬೇಕು. ಅಥವಾ ಬಿಳಿ ಆಗಲಿಲ್ಲ ಅಂದರೂ ಯಾವುದಾದ್ರೂ ತಿಳಿ ಬಣ್ಣ ಅಂದರೆ ಲೈಟ್ ಕಲರ್ಸ್ ಬಟ್ಟೆಗಳನ್ನ ಧರಿಸೋದ್ರಿಂದ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತೆ. ಹಾಲು, ಬಿಳಿ ಬಟ್ಟೆ ಮತ್ತು ಸಕ್ಕರೆ ಚಂದ್ರನಿಗೆ ಸಂಬಂಧಿಸಿದ್ದು. ಬಿಳಿ ಬಣ್ಣ ಅಂದ್ರೇ ಅದು ಚಂದ್ರನಿಗೆ ಸಂಬಂಧಿಸಿದ್ದು. ಅದು ಅವತ್ತು ಖರೀದಿಸೋದ್ರಿಂದ ತುಂಬ ಶುಭ ಅಂತ ಹೇಳುತ್ತೆ. ಸೋಮವಾರದಂದು ಮಹಾಮೃತ್ಯುಂಜಯ ಮಂತ್ರದಂತಹ ಶಿವನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಹೇಳೋದ್ರಿಂದ ಶಿವನ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ಅದರ ಜೊತೆಗೆ ಶಿವಚಾಲಿಸವನ್ನು ಪಠಿಸೋದ್ರಿಂದನೂ ಕೂಡ ನಮ್ಮ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು. ನಮ್ಮ ಮನಸ್ಸೇನಾದರೂ ಚಂಚಲವಾಗಿತ್ತು, ಯಾವುದಾದ್ರೂ ಒಂದು ಒಳ್ಳೆ ಒಂದು ಕೆಲಸದಲ್ಲಿ ಇರಲ್ಲ, ಆ ಕಡೆ ಈ ಕಡೆ ಆಡ್ತಾ ಇರುತ್ತೆ, ಆ ಥರ ಏನಾದ್ರು ಆಗಿತ್ತು ಅಂದರೆ ಸೋಮವಾರದಂದು ಮುತ್ತಿನ ಬೆಳ್ಳಿ ಉಂಗುರವನ್ನು ಧರಿಸೋದ್ರಿಂದ ಆ ಮನಸ್ಸಿನ ಚಂಚಲತೆಯನ್ನು ನಿವಾರಣೆ ಮಾಡ್ಕೋಬೋದು. ಸೋಮವಾರದ ದಿನ ನಮಗೆ ಶಾಸ್ತ್ರದ ಪ್ರಕಾರ ಸೋಮವಾರ ದಿನ ಸಕ್ಕರೆಯನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾವು ಕುಡಿಯುವಂಥ ಕಾಫಿ, ಟೀ, ಹಾಲು, ಅದು ಯಾವುದೇ ಅಥವಾ ಸಿಹಿ ತಿಂಡಿಗಳಾಗಿರ್ಬೋದು, ಸಕ್ಕರೆ ಇರುವಂಥ ತಿಂಡಿಗಳನ್ನ ಬಳಸೋದು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಪೂರ್ವ, ಉತ್ತರ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪ್ರಯಾಣಿಸೋದನ್ನು ಕೂಡ ಸೋಮವಾರ ತಪ್ಪಿಸೋದ್ರಿಂದ ತುಂಬ ಒಳ್ಳೆಯ ಶುಭಕರವಾದ ಫಲಿತಾಂಶವನ್ನು ಪಡಿಬೋದು. ಇನ್ನು ಸೋಮವಾರ ನಮ್ಮ ತಾಯಿ ಅಥವಾ ಸಹೋದರಿ ಅಂತ ಯಾವುದೇ ಮಹಿಳೆಯರೊಂದಿಗೆ ವಾದ ಮಾಡದೇ ಇರೋದು ತುಂಬ ಒಳ್ಳೆಯದು. ಈ ತಪ್ಪನ್ನು ಮಾಡೋದ್ರಿಂದ ಅಂದರೆ ವಾದ ಮಾಡೋದ್ರಿಂದ ಚಂದ್ರನಿಂದ ನಮಗೆ ಅಶುಭ ಫಲಿತಾಂಶಗಳು ದೊರೆಯುತ್ತೆ. ಮಾಂಸ, ಮದ್ಯದಂತಹ ತಾಮಸಿಕ ಆಹಾರಗಳನ್ನು ನಾವು ಸೋಮವಾರದಂದು ತ್ಯಜಿಸಬೇಕು. ಅದು ಯಾವುದನ್ನು ಕೂಡ ಸೋಮವಾರದಂದು ನಾವು ಸೇವಿಸಬಾರ್ದು. ಸೋಮವಾರ ಗಾಢ ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನ ಧರಿಸೋದ್ರಿಂದ ಕೂಡ ತಪ್ಪಿಸ್ಬೇಕು. ಇದರಿಂದ ನಮಗೆ ಜೀವನದಲ್ಲಿ ಅಶಾಂತಿಯನ್ನು ದೊರೆಯುತ್ತೆ. ಸೋಮವಾರದಂದು ನಾವು ಯಾವ ನಿಯಮಗಳನ್ನ ಪಾಲಿಸಬೇಕು ಮತ್ತು ಯಾವ ನಿಯಮಗಳನ್ನ ಪಾಲಿಸಬಾರ್ದು, ಯಾವುದನ್ನು ಪಾಲಿಸಿದ್ರೆ ಶಿವ ಮತ್ತು ಚಂದ್ರನ ಆಶೀರ್ವಾದ ದೊರಕುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿ ಇದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.